ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ಸಾವಯವ ಕೃಷಿಯಲ್ಲಿ ಇವತ್ತು ನಾವೆಲ್ಲರೂ ಎದುರಿಸ್ತಿರೋ ಅತಿ ದೊಡ್ಡ ಸವಾಲು ಅಂದ್ರೆ ಗಗನಕ್ಕೇರುತ್ತಿರೋ ಕೃಷಿ ವೆಚ್ಚ ಹಾಗೂ ರಾಸಾಯನಿಕಗಳ ಅಡ್ಡ ಪರಿಣಾಮಗಳು ಅಲ್ವಾ? ಈ ಸಮಸ್ಯೆಗಳಿಗೆಲ್ಲ ಒಂದೇ ಒಂದು ಅದ್ಭುತ ನೈಸರ್ಗಿಕ ಪರಿಹಾರ ಇದೆ. ಅದೇ ಪ್ರಕೃತಿ ನಮಗೆ ಕೊಟ್ಟಿರೋ ಒಂದು ಅಸ್ತ್ರ. ಅದೇನು ಅಂತ ಇವತ್ತು ಡೀಟೇಲ್ ಆಗಿ ನೋಡೋಣ. ಮೂಲ ಮಾಹಿತಿಯಲ್ಲಿರೋ ಈ ಒಂದು ಸಾಲನ್ನ ಗಮನಿಸಿ. ಬೇವಿನ ಮರ ಮಾನವ ಕುಲಕ್ಕೆ ಪ್ರಕೃತಿ ನೀಡಿದ ವರ. ರೈತರ ಹೊಲಗಳಲ್ಲೇ ಬೆಳೆಯುವ ನೈಸರ್ಗಿಕ ಔಷಧಾಲಯ. ಎಂಥ ಅದ್ಭುತವಾದ ಮಾತು ಅಲ್ವಾ? ಕೇವಲ ಒಂದೇ ಒಂದು ಮರ ಇಡೀ ಸಾವಯವ ಕೃಷಿ ಪದ್ಧತಿಯನ್ನೇ ಹೇಗೆ ಬದಲಾಯಿಸಬಲ್ಲದು ಅನ್ನೋದಕ್ಕೆ ಈ ಸಾಲುಗಳೇ ಸಾಕ್ಷಿ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಏನೇನು ಕವರ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲು ಬೇವಿನ ಮರದ ಪರಿಚಯ, ಆಮೇಲೆ ಅದರಲ್ಲಿರೋ ಅಜಾಡಿರಾಕ್ಟಿನ್ ಕಂಟೆಂಟ್, ಸಾವಯವ ಕೀಟ ನಿಯಂತ್ರಣ, ಮಣ್ಣಿನ ಫಲವತ್ತತೆ ಹಾಗೂ ಕೊನೆಯದಾಗಿ ಬೀಜ ಸಂಗ್ರಹ ಮತ್ತು ಜಾನುವಾರು ಆರೈಕೆ. ಬನ್ನಿ ಶುರು ಮಾಡೋಣ. ಮೊದಲನೇ ಭಾಗ ಬೇವಿನ ಮರದ ಪರಿಚಯ. ಇದರ ಮೂಲ ಮತ್ತು ಸಸ್ಯಶಾಸ್ತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಾವಯವ ರೈತರ ಪಾಲಿಗೆ ಈ ಅಜಾಡಿರಾಕ್ಟಾ ಇಂಡಿಕಾ ಅಂದ್ರೆ ಬರೀ ಒಂದು ಮರ ಅಲ್ಲ, ಅದೊಂದು ಸ್ವಾವಲಂಬನೆಯ ಸಂಕೇತ ಅಂತಾನೆ ಹೇಳ್ಬೋದು. ಆಶ್ಚರ್ಯದ ವಿಷಯ ಏನಪ್ಪಾ ಅಂದ್ರೆ, ಬೇರೆ ಯಾವ ಬೆಳೆಯೂ ಬೆಳೆಯೋಕ್ಕಾಗದಂಥ ಒಣಗಿದ ಸಾರಹೀನ ಭೂಮಿಯಲ್ಲೂ ಇದು ಸಲೀಸಾಗಿ ಬೆಳೆಯುತ್ತೆ. ಅಂದ್ರೆ ದುಬಾರಿ ಕೀಟನಾಶಕಗಳನ್ನು ಕೊಂಡುಕೊಳ್ಳೋ ಬದಲು ರೈತರು ತಮ್ಮದೇ ಆದ ನೈಸರ್ಗಿಕ ಪರಿಹಾರವನ್ನ ತಮ್ಮದೇ ಜಮೀನಿನಲ್ಲಿ ಯಾವುದೇ ಖರ್ಚಿಲ್ಲದೆ ಬೆಳೆಸ್ಕೊಳ್ಬೋದು. ಇದು ಪ್ರಪಂಚದಾದ್ಯಂತ ಎಲ್ಲರಿಗೂ ಸಿಗುವಂಥ ಒಂದು ವರದಾನ. ನಮ್ಮ ಪ್ರಾಚೀನ ಆಯುರ್ವೇದದಲ್ಲಿ ಇದನ್ನ ಸರ್ವರೋಗ ನಿವಾರಣೆ ಅಥವಾ ಹಳ್ಳಿಯ ಔಷಧಾಲಯ ಅಂತ ಯಾಕೆ ಕರೀತಿದ್ರು ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಹಲ್ಲುಜ್ಜುವ ಕಡ್ಡಿಯಿಂದ ಹಿಡಿದು ಚರ್ಮದ ಕಾಯಿಲೆ, ಧಾನ್ಯಗಳ ರಕ್ಷಣೆ, ಜೊತೆಗೆ ಮಣ್ಣಿಗೆ ಹಸಿರು ಗೊಬ್ಬರವಾಗಿ, ಹೀಗೆ ಮರದ ಪ್ರತಿಯೊಂದು ಭಾಗವೂ ಉಪಯೋಗಕ್ಕೆ ಬರುತ್ತೆ. ಇವತ್ತಿನ ಆಧುನಿಕ ಸಾವಯವ ಕೃಷಿ ಕೂಡ ಇದೇ ಹಳೆಯ ಸ್ವಾವಲಂಬನೆಯ ತತ್ವಗಳತ್ತ ಮರಳುತ್ತಿರೋದು ನಿಜಕ್ಕೂ ಒಂದು ಆಶಾದಾಯಕ ಬೆಳವಣಿಗೆ. ಎರಡನೇ ಭಾಗ ಅಜಾಡಿರಾಕ್ಟಿನ್ ರಹಸ್ಯ. ಈ ಬೇವಿನ ಹಿಂದೆರೋ ಅಸಲಿ ರಾಸಾಯನಿಕ ಶಕ್ತಿ ಏನು ಅಂತ ನೋಡೋಣ. ಬೇವಿನ ಬೀಜಗಳಲ್ಲಿ ಅತಿ ಹೆಚ್ಚಾಗಿ ಸಿಗುವ ಈ ಅಜಾಡಿರಾಕ್ಟಿನ್ ಇದೆಯಲ್ಲ, ಇದೇ ಇದರ ಪ್ರಮುಖ ಅಸ್ತ್ರ. ಇದು ಬೇರೆ ರಾಸಾಯನಿಕ ಕೀಟನಾಶಕಗಳ ಥರ ಕೀಟಗಳನ್ನು ತಕ್ಷಣ ಸಾಯಿಸೋದಿಲ್ಲ. ಬದಲಾಗಿ ಪರಿಸರ ಸ್ನೇಹಿಯಾದ ಒಂದು ಜಾಣತನದ ತಂತ್ರವನ್ನ ಬಳಸುತ್ತೆ. ಕೀಟಗಳು ಬೆಳೆಯನ್ನ ತಿನ್ನೋದನ್ನ ತಡೆಯೋದು ಮಾತ್ರವಲ್ಲದೆ ಅವುಗಳ ಹಾರ್ಮೋನ್ ಬ್ಯಾಲೆನ್ಸನ್ನೇ ಕದರಿಬಿಡುತ್ತೆ. ಇದರಿಂದ ಆ ಕೀಟಗಳು ಮುಂದಿನ ಹಂತಕ್ಕೆ ಬೆಳೆಯೋದೇ ಇಲ್ಲ. ಇದು ಅಕ್ಷರಶಃ ಒಂದು ಅದ್ಭುತ. ರಾಸಾಯನಿಕ ಕೀಟನಾಶಕ ಬೆಳೆಸುವಾಗ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಕೀಟಗಳ ಪ್ರತಿರೋಧಕ ಶಕ್ತಿ ಅಥವಾ ರೆಸಿಸ್ಟೆನ್ಸ್. ಪ್ರತಿ ವರ್ಷ ಅದಕ್ಕಿಂತ ಪ್ರಬಲವಾದ ದುಬಾರಿ ವಿಷವನ್ನೇ ಹೊಡಿಬೇಕು. ಆದರೆ ಬೇವಿನೆಣ್ಣೆಯಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು ಆಕ್ಟಿವ್ ಕಾಂಪೌಂಡ್ಸ್ ಇರೋದ್ರಿಂದ ಕೀಟಗಳು ಇದರ ವಿರುದ್ಧ ಪ್ರತಿರೋಧ ಬೆಳೆಸ್ಕೊಡೋದು ಬಹುತೇಕ ಅಸಾಧ್ಯ. ಸಾವಯವ ಕೃಷಿಯಲ್ಲಿ ಇದೊಂದು ಪರ್ಫೆಕ್ಟ್ ಇನ್ಶೂರೆನ್ಸ್ ಪಾಲಿಸಿ ಥರ ಕೆಲಸ ಮಾಡುತ್ತೆ. ಮೂರನೇ ಭಾಗ ಸಾವಯವ ಕೀಟ ನಿಯಂತ್ರಣ. ಇದನ್ನ ನಮ್ಮ ಜಮೀನಿನಲ್ಲಿ ಹೇಗೆ ಬಳಸಬಹುದು ಅಂತ ಗಮನಿಸೋಣ. ಮಾರುಕಟ್ಟೆಯಲ್ಲಿ ಸಿಗೋ ದುಬಾರಿ ಪ್ರಾಡಕ್ಟ್ಗಳನ್ನ ಬಿಡಿ. ರೈತರೇ ಖುದ್ದಾಗಿ ತಮ್ಮ ತೋಟದಲ್ಲೇ ಕೀಟನಾಶಕ ತಯಾರಿಸಿಕೊಳ್ಳೋದು ಎಷ್ಟು ಸುಲಭ ನೋಡಿ. ಕೇವಲ 50 ಗ್ರಾಂ ಬೇವಿನ ಬೀಜದ ಪುಡಿಯನ್ನ 1 ಲೀಟರ್ ನೀರಿನಲ್ಲಿ ಇಡೀ ರಾತ್ರಿ ನೆನೆಸಿ ಸೋಸಿ ಅದಕ್ಕೆ ಸ್ವಲ್ಪ ಸೋಪಿನ ದ್ರಾವಣ ಸೇರಿಸಿದ್ರೆ ಸಾಕು. ಯಾವುದೇ ಕೆಮಿಕಲ್ ರೆಸಿಡ್ಯೂ ಇಲ್ಲದ ಪವರ್ಫುಲ್ ಕಷಾಯ ರೆಡಿ. ಪ್ರತಿ 10 ದಿನಕ್ಕೊಮ್ಮೆ ಇದನ್ನ ಸ್ಪ್ರೇ ಮಾಡಿದ್ರೆ ಇಡೀ ಕೃಷಿ ಆರ್ಥಿಕತೆಯನ್ನೇ ಸ್ವತಂತ್ರಗೊಳಿಸಬಹುದು. ಇನ್ನು ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಅಥವಾ ಐಪಿಎಂನಲ್ಲಿ ಬೇವನ್ನು ಇತರ ನೈಸರ್ಗಿಕ ವಿಧಾನಗಳ ಜೊತೆ ಸೇರಿಸಿದಾಗ ಮ್ಯಾಜಿಕ್ ಆಗುತ್ತೆ. ಉದಾಹರಣೆಗೆ ಬಿಟಿ ಅಂತಹ ಜೈವಿಕ ಕೀಟನಾಶಕದ ಜೊತೆ ಇದನ್ನು ಬಳಸಿದ್ರೆ ಇಫೆಕ್ಟು 40% 60% ಹೆಚ್ಚಾಗುತ್ತೆ. ಬೇವು ಕೀಟಗಳ ಲಾರ್ವಾಗಳನ್ನು ವೀಕ್ ಮಾಡಿದ್ರೆ ಬಿಟಿ ಬ್ಯಾಕ್ಟೀರಿಯಾ ಅವುಗಳನ್ನು ಸುಲಭವಾಗಿ ನಾಶ ಮಾಡುತ್ತೆ. ಇದು ನೈಸರ್ಗಿಕ ಶಕ್ತಿಗಳ ಒಂದು ಸೂಪರ್ ಕಾಂಬಿನೇಷನ್. 4ನೇ ಭಾಗ ಮಣ್ಣಿನ ಫಲವತ್ತತೆ. ಬರೀ ಕೀಟ ನಿಯಂತ್ರಣ ಅಷ್ಟೇ ಅಲ್ಲ, ಭೂಮಿಯ ಒಳಗಡೆ ಬೇವು ಏನೇನು ಚಮತ್ಕಾರ ಮಾಡುತ್ತೆ ಅಂತೆ ನೋಡೋಣ. ಬೇವಿನ ಎಣ್ಣೆ ತೆಗೆದ ಮೇಲೆ ಉಳಿಯುವ ಬೇವಿನ ಹಿಂಡಿ ಇದೆಯಲ್ಲ, ಅದೊಂದು ನ್ಯೂಟ್ರಿಯೆಂಟ್ ಪವರ್ ಹೌಸ್. ಇದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಜೊತೆಗೆ ಬರೋಬ್ಬರಿ 75% ಸಾವಯವ ವಸ್ತುಗಳಿರ್ತವೆ. ಬರೀ ಕೆಮಿಕಲ್ಸ್ ಹಾಕೋದಕ್ಕೂ ಮಣ್ಣಿನ ಒಟ್ಟಾರೆ ವಿನ್ಯಾಸವನ್ನೇ ಬದಲಾಯಿಸೋ ಬೇವಿನ ಹಿಂಡಿ ಬಳಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಮಣ್ಣಿಗೆ ನಿಜವಾದ ಜೀವ ತುಂಬೋದಂದ್ರೆ ಇದೆ. ಈ ನಂಬರ್ ನೋಡಿ, 25-40%. ಬೇವಿನ ಹಿಂಡಿ ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರದ ಬಳಕೆಯನ್ನ ನಾವು ಇಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಇದು ಹೇಗೆ ಸಾಧ್ಯ ಅಂದ್ರೆ, ಮಣ್ಣಿನಲ್ಲಿರೋ ಸಾರಜನಕ ಆವಿಯಾಗದಂತೆ ಅಥವಾ ನೀರಿನಲ್ಲಿ ಕೊಚ್ಚಿ ಹೋಗದಂತೆ ಬೇವು ತಡೆಯುತ್ತೆ. ಇದರಿಂದ ಬೆಳೆಗಳಿಗೆ ಹೆಚ್ಚು ಕಾಲ ಪೋಷಕಾಂಶ ಸಿಗುತ್ತೆ, ಹಾಗೆ ಅಂತರ್ಜಲ ಹಾಳಾಗೋದು ತಪ್ಪುತ್ತೆ.
ರಾಸಾಯನಿಕಗಳು ಮಣ್ಣಿನಲ್ಲಿರೋ ಉಪಯುಕ್ತ ಜೀವಿಗಳನ್ನೆಲ್ಲ ಸಾಯಿಸಿ ಬಂಜರು ಮಾಡುತ್ತೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಬೇವು ಹಾಗಲ್ಲ. ಇದು ಮಣ್ಣಿನ ಆಳದಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ, ಶಿಲೀಂಧ್ರಗಳಿಗೆ ಹಾಗೂ ಎರೆಹುಳುಗಳಿಗೆ ಹೇಳಿ ಮಾಡಿಸಿದ ವಾತಾವರಣ ಸೃಷ್ಟಿ ಮಾಡುತ್ತೆ. ಎರೆಹುಳುಗಳ ಸಂತಾನೋತ್ಪತ್ತಿಗೆ ಸಹಾಯ ಮಾಡ್ತಾ ಜೊತೆಯಲ್ಲೇ ಬೇರುಕೊಳದಂಥ ರೋಗಗಳನ್ನ ಉಂಟುಮಾಡುವ ಕೆಟ್ಟ ರೋಗಾಣುಗಳನ್ನ ಇದು ಹತ್ತಿಕ್ಕುತ್ತೆ. 5ನೇ ಮತ್ತು ಕೊನೆಯ ಭಾಗ ಬೀಜ ಸಂಗ್ರಹ ಹಾಗೂ ಜಾನುವಾರು ಆರೈಕೆ. ಇಲ್ಲಿ ಬೆಳೆಯ ಸಂಪೂರ್ಣ ಜೀವನ ಚಕ್ರ ಹೇಗೆ ರಕ್ಷಣೆ ಆಗುತ್ತೆ ಅಂತ ನೋಡೋಣ. ತಿಂಗ್ಳುಗಟ್ಲೆ ಕಷ್ಟಪಟ್ಟು ಬೆಳೆದ ಫಸಲು ಮನೆಗೆ ಬಂದ್ಮೇಲೆ ಕೀಟಗಳ ಪಾಲಾದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಇದಕ್ಕೊಂದು ಸಿಂಪಲ್, ಶೂನ್ಯ ತ್ಯಾಜ್ಯ ತಂತ್ರ ಇದೆ. ಒಣಗಿದ ಬೇವಿನೆಲೆಗಳನ್ನ ಧಾನ್ಯಗಳ ನಡುವೆ ಲೇಯರ್ಗಳಾಗಿ ಇಟ್ರೆ ಸಾಕು. ಇದು ಬರೋಬ್ಬರಿ 80% ನಷ್ಟವನ್ನ ತಪ್ಪಿಸುತ್ತೆ ಅಂತ ಮಾಹಿತಿ ಹೇಳುತ್ತೆ. ಯಾವುದೇ ವಿಷಕಾರಿ ರಾಸಾಯನಿಕಗಳಿಲ್ಲದೆ ಧಾನ್ಯಗಳು 3 ತಿಂಗಳವರೆಗೂ ಸೇಫ್ ಆಗಿರ್ತವೆ. ಕೃಷಿ ಅಂದ್ಮೇಲೆ ಜಾನುವಾರುಗಳು ಇದ್ದೇ ಇರ್ತವೆ. ಬೆಳೆಗಳ ಜೊತೆಗೆ ಕೊಟ್ಟಿಗೆಲಿರೋ ಪ್ರಾಣಿಗಳಿಗೂ ಬೇವು ಒಳ್ಳೆಯ ರಕ್ಷಾ ಕವಚ. ಕೇವಲ 2% ಬೇವಿನ ಎಣ್ಣೆಯ ದ್ರಾವಣ ಉಣ್ಣೆ, ಹೇನು, ನೊಣಗಳನ್ನೆಲ್ಲ ದೂರ ಓಡಿಸುತ್ತೆ. ಪ್ರಾಣಿಗಳಿಗೆ ಗಾಯ ಆದ್ರೆ ಬೇವಿನೆಲೆ ಪೇಸ್ಟ್ ಹಚ್ಚಿದ್ರೆ ಬೇಗ ವಾಸಿಯಾಗುತ್ತೆ. ಕೋಳಿ ಫಾರ್ಮ್ನಲ್ಲಂತೂ ಬೇವಿನ ಹಿಂಡಿ ಬಳಸಿದ್ರೆ ಅಮೋನಿಯಾ ವಾಸನೆ ಕಡಿಮೆಯಾಗಿ ಫ್ಲೈ ಬ್ರೀಡಿಂಗ್ ಕಂಟ್ರೋಲ್ಗೆ ಬರುತ್ತೆ. ಕೊನೆಯದಾಗಿ ಇಷ್ಟೆಲ್ಲ ನೋಡಿದ್ಮೇಲೆ ನಾವೊಂದು ಪ್ರಶ್ನೆ ಕೇಳ್ಕೊಳ್ಳೇಬೇಕು. ಕೇವಲ ಒಂದೇ ಮರ ಮಣ್ಣನ್ನ ಫಲವತ್ತಾಗಿಸಿ, ಬೆಳೆಗಳನ್ನ ರಕ್ಷಿಸಿ, ಕೊಯ್ಲಿನ ನಂತರವೂ ಧಾನ್ಯಗಳನ್ನ ಯಾವುದೇ ವಿಷವಿಲ್ಲದೆ ಕಾಪಾಡಬಲ್ಲದು ಅಂದಾಗ ನಾವಿನ್ನೂ ಯಾಕೆ ರಾಸಾಯನಿಕಗಳ ಮೇಲೆ ಡಿಪೆಂಡ್ ಆಗ್ಬೇಕು? ಪ್ರಕೃತಿ ಕೊಟ್ಟಿರೋ ಈ ಅದ್ಭುತ ಗ್ರೀನ್ ಫಾರ್ಮಸಿನ ಅಪ್ಕೊಳ್ಳೋದು ನಮ್ಮ ಮುಂದಿನ ಪೀಳಿಗೆಯ ಸುಸ್ಥಿರ ಭವಿಷ್ಯಕ್ಕೆ ಅತಿ ಮುಖ್ಯ ಅಲ್ವಾ? ಈ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಆದಷ್ಟು ನೈಸರ್ಗಿಕ ಕೃಷಿಯತ್ತ ಹೆಜ್ಜೆ ಇಡೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.